ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಿಂದ ಇತ್ತೀಚೆಗೆ ತೆರೆ ಕಂಡಂತಹ ಸೆನ್ಸೇಷನಲ್ ಹಿಟ್ ಸಿನಿಮಾ ತುಡರುಂ. ಮೋಹನ್ ಲಾಲ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇವಾಗ ಈ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ OTT ಯಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾವನ್ನ ಮೋಹನ್ ಲಾಲ್ ಅವರ ಹಿಂದಿನ ಬ್ಲಾಕ್ ಬಸ್ಟರ್ ಚಿತ್ರವಾದ ದೃಶ್ಯಂ ಚಿತ್ರಕ್ಕೆ ಕಂಪೇರ್ ಮಾಡಲಾಗ್ತಿದೆ. ಸಿನಿಮಾ ನೋಡಿದ ನನಗೆ ಏನನಿಸ್ತು, ಇವರು ಕೊಟ್ಟಿರೋ ಹೈಪ್ಗೆ ಸಿನಿಮಾ ಇದೆಯಾ ಇಲ್ವಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾವು ಮೂವೀಸ್ ಮತ್ತು ವೆಬ್ ಸೀರೀಸ್ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಂಜ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾನೆ. ಇವನಿಗೆ ತನ್ನ ಕಾರ್ ಅಂದ್ರೆ ಪಂಚಪ್ರಾಣ. ಹೀಗಿರುವಾಗ ಇವರ ಊರಿನ ಪೊಲೀಸರಿಂದ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ಆದ್ರೂ ಏನು, ಆ ಸಮಸ್ಯೆಗೆ ಇವನು ಪೊಲೀಸರ ವಿರುದ್ಧ ಹೋರಾಡಿ ಹೇಗೆ ರಿವೆಂಜ್ ತಗೊಳ್ತಾನೆ ಅನ್ನೋದು ಚಿತ್ರದ ಕತೆ. ಸಿಕ್ಕಾಪಟ್ಟೆ ಸ್ಲೋ ಆಗಿ ಸ್ಟಾರ್ಟ್ ಆಗೋ ಈ ಸಿನಿಮಾ ಸೆಕೆಂಡ್ ಹಾಫ್ ನಲ್ಲಿ ಬೇರೆಯದೇ ತಿರುವನ್ನ ಪಡೆದುಕೊಳ್ಳುತ್ತೆ. ಫಸ್ಟ್ ಹಾಫ್ ನ ನೋಡಿ ಸಿನಿಮಾನ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಹಾಫ್ ಪೂರ್ತಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಹಾಗೂ ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ ಟೈಮ್ ನ ತಗೊಂಡಿದ್ದಾರೆ. ಇನ್ನು ಈ ಸಿನಿಮಾದ ಪಾಸಿಟಿವ್ಗಳ ವಿಷಯಕ್ಕೆ ಬರೋದಾದ್ರೆ ಅದು ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್. ಇಡೀ ಸಿನಿಮಾ ತುಂಬಾ ಇವರೇ ಇದ್ದಾರೆ. ಕೆಲವೊಂದು ಸೀನ್ಗಳಲ್ಲಂತೂ ಡೈಲಾಗ್ಗಳೇ ಬೇಡ, ಕೇವಲ ಎಕ್ಸ್ಪ್ರೆಷನ್ ನಿಂದಾನೆ ಉತ್ತರ ಕೊಡ್ತಾರೆ. ಇಂಟರ್ವಲ್ ನಲ್ಲಿರೋ ಆ ಟ್ವಿಸ್ಟ್ ಹಾಗೆ ಸೆಕೆಂಡ್ ಹಾಫ್ ನಲ್ಲಿ ಸಸ್ಪೆನ್ಸ್ ನ ರಿವೀಲ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ಹಾಗೂ ದೃಶ್ಯಂ ಸಿನಿಮಾದಲ್ಲಿರೋ ಕೋರ್ ಕಾನ್ಸೆಪ್ಟ್ ಎರಡೂ ಒಂದೇ. ಅದು ಹೀರೋ ತನ್ನ ಫ್ಯಾಮಿಲಿಗೋಸ್ಕರ ಹೋರಾಡೋದು. ಇಲ್ಲೂ ಕೂಡ ಅದೇ ಸಬ್ಜೆಕ್ಟ್ ನ ಬಳಸ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಆದರೆ ಈ ಸಿನಿಮಾ ದೃಶ್ಯಂ ಸಿನಿಮಾ ಮಾಡಿರೋ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿದ್ದೆ ಅಂತ ಕೇಳಿದ್ರೆ ನಾನು ಇಲ್ಲ ಅಂತಾನೆ ಹೇಳ್ತೀನಿ. ದೃಶ್ಯಂ ಸಿನಿಮಾದಲ್ಲಿ ಇದ್ದಂತಹ ಎಮೋಷನ್ ಇಲ್ಲೂ ಕೂಡ ಇದೆ, ಆದರೆ ಅದು ಅಷ್ಟರ ಮಟ್ಟಿಗೆ ಇಲ್ಲಿ ವರ್ಕ್ ಆಗಿಲ್ಲ. ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಸ್ಲೋ ಆಗಿರೋದ್ರಿಂದ ಇದು ನನಗೆ ಸಿನಿಮಾ ನೋಡುವಂತಹ ಕುತೂಹಲವನ್ನ ಸ್ವಲ್ಪ ಕಡಿಮೆ ಮಾಡಿದ್ದಂತೂ ನಿಜ. ಸಿನಿಮಾದಲ್ಲಿನ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಪೊಲೀಸರ ಕ್ಯಾರೆಕ್ಟರ್ ನ ಡೈರೆಕ್ಟರ್ ಅವರು ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಪೊಲೀಸ್ ಕ್ಯಾರೆಕ್ಟರ್ ಅಷ್ಟೊಂದು ಸೈಕೋ ಆಗಿ ಇಲ್ಲದೆ ಇದ್ದಿದ್ರೆ ಮೋಹನ್ ಲಾಲ್ ಅವರ ಪಾತ್ರಕ್ಕೆ ಅಷ್ಟೊಂದು ವ್ಯಾಲ್ಯೂ ಬರ್ತಾ ಇರ್ಲಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಅಬೌವ್ ಎವರೇಜ್ ಮೂವಿ. ನೀವೇನಾದ್ರೂ ವೀಕೆಂಡ್ ನಲ್ಲಿ ಒಂದೊಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋ ಮೂವಿನ ಹುಡುಕ್ತಾ ಇದ್ರೆ ತುಡರುಂ ಸಿನಿಮಾನ ನೀವು ಖಂಡಿತ ಒಂದ್ಸಾರಿ ನೋಡಬಹುದು. ನಮ್ಮ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳ ರಿವ್ಯೂ ಮತ್ತು ರೆಕಮೆಂಡೇಶನ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.